ರಾಹುಲ್ ಗಾಂಧಿ ಅವರು ಸುದ್ದಿಗೋಷ್ಠಿ ಮಾಡ್ತಾ ಇದ್ದಾರೆ. ಕರ್ನಾಟಕದ ಮತ್ತೊಂದು ಕ್ಷೇತ್ರದ ಉದಾಹರಣೆ ಕೊಟ್ಟು ಮತಗಳ್ಳತನ ಹೇಗಾಗ್ತಾ ಇದೆ, ಮತ್ತೆ 6,000 ಮತಗಳನ್ನ ಡಿವಿಷನ್ ಮಾಡಲಾಗಿದೆ, ಮತ್ತೆ ಅಕ್ರಮವಾಗಿ ಡಿವಿಷನ್ ಮಾಡಲಾಗಿದೆ ಅನ್ನೋದು ಸರ್. ಬಿಜೆಪಿಯವರು ಅವ್ರಿಗೆ ಏನಾಯಿತು, 2ನೇ ಎಲೆಕ್ಷನ್ ಆಗಿ 3ನೇ ಎಲೆಕ್ಷನ್ ಬರೋ ಅಷ್ಟರಲ್ಲಿ ಅವ್ರಿಗೆ ಪಾಪ್ಯುಲಾರಿಟಿ ಕಡಿಮೆ ಆಯಿತು. ಅವರು ಮೋದಿ ಅಂದ್ಕೊಂಡು ಮೋದಿಯವರ ಹೆಸರಲ್ಲೇ ಪಾರ್ಟಿ ಕಟ್ಕೊಂಡಿದ್ರು. ಯಾವಾಗ ಪಾಪ್ಯುಲಾರಿಟಿ ಕಡಿಮೆ ಆಯಿತು, 3ನೇ ಎಲೆಕ್ಷನ್ನಲ್ಲೇ ಅವರು ದೇಶದ ಎಲ್ಲ ಭಾಗದಲ್ಲೂ ಕೂಡ ಮತಗಳನ್ನು, ಅದರಲ್ಲೂ ಕಾಂಗ್ರೆಸ್ಗೆ ಅಥವಾ ವಿಪಕ್ಷಗಳು, ದೇಶದಲ್ಲಿ ಬೇರೆ ಬೇರೆ ಎಲ್ಲೆಲ್ಲಿ ವಿಪಕ್ಷಗಳಿದೆ ಅವರ ಮತಗಳನ್ನು ತೆಗೆಯೋದನ್ನು ಮಾಡ್ತಾ ಇದ್ದಾರೆ. ಅದು ಮಹದೇವಪುರ ಇರ್ಬೋದು, ಆಳಂದ್ ಇರ್ಬೋದು, ಬಹುತೇಕ ಎಲ್ಲ ಕ್ಷೇತ್ರದಲ್ಲೂ ಕೂಡ ಮಾಡಿದ್ದಾರೆ. ಅವರು ಅಧಿಕಾರದಲ್ಲಿರ್ತಕ್ಕಂಥ ಕಡೆ ಜಾಸ್ತಿ ಮಾಡಿದ್ದಾರೆ. ಇದು ವ್ಯಾಪಕವಾಗಿ ನಡೀತಾ ಇದೆ. ಇಲ್ಲಾಂದರೆ ಮೊನ್ನೆ ಚುನಾವಣೆಯಲ್ಲಿ BJP ಪಕ್ಷ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರ್ತಿರಲಿಲ್ಲ. ನ್ಯಾಯಯುತವಾಗಿ ಎಲೆಕ್ಷನ್ ಆಗಿದ್ದರೆ, ಈ ಎಲೆಕ್ಷನ್ ಕಮಿಷನ್ ಏನಾಗಿದೆ ಅಂದರೆ ಕೈಗೊಂಬೆಗಳಾಗಿದೆ, ಕೇಂದ್ರ ಸರ್ಕಾರದ ಕೈಗೊಂಬೆಗಳಾಗಿದೆ. ಅದರಿಂದ ನ್ಯಾಯ ಸಿಗೋ ಅನ್ನೋ ವಿಶ್ವಾಸ ನಮಗಂತೂ ಇಲ್ಲ. ಏನಾದರೂ ಕೊಟ್ಟರೆ ಸುಪ್ರೀಂ ಕೋರ್ಟು ಅಥವಾ ಹೈಕೋರ್ಟು ನ್ಯಾಯ ಕೊಡಬೇಕಷ್ಟೇ. ಮತ್ತು ಏನು ಅವ್ರು ಹೇಳ್ದಂಗೆ ಕೈಗೊಂಬೆ ಅಂತ ಹೇಳಿಲ್ವ ನಾನು. ಚುನಾವಣಾ ಆಯೋಗ ಕೈಗೊಂಬೆ ಆಗಿದೆ. ಅವ್ರು ಹೇಳಿದ್ದಕ್ಕೆ ಇವರು ಮುದ್ರೆ ಓದ್ತಾರೆ ಅಷ್ಟೇ. ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳು, ಗೃಹ ಮಂತ್ರಿಗಳು ಏನು ಹೇಳ್ತಾರೆ ಅದನ್ನು ಅವ್ರು ಕೇಳ್ತಾರೆ. ಬಿಹಾರದಂತೆ ಅಂದ್ರೆ ಬಿಹಾರ ರಾಜ್ಯದಲ್ಲಿ ಇದ್ದಂತೆ ಇಲ್ಲೂ ಕೂಡ ವಿಶೇಷ ಪರಿಷ್ಕರಣಾ ಪ್ರಕ್ರಿಯೆಯನ್ನು ಆರಂಭ ಮಾಡಬೇಕು ಅನ್ನುವಂತಹದ್ದು ಚುನಾವಣಾ ಆಯೋಗ ಎಲ್ಲಿ ಅವರ ದೇಶದಲ್ಲಿ ಎಲ್ಲೆಲ್ಲಿ ಕಾಂಗ್ರೆಸ್ಸು ಪ್ರಬಲವಾಗಿದೆ ಅಂಥ ಕಡೆ ಎಲ್ಲ ಕೂಡ ಮಾಡ್ತಾ ಇದ್ದಾರೆ. ಅದೇ ತೆಗೆಯೋದೊಂದೇ ಅಲ್ಲ, ಇನ್ಕ್ಲೂಷನ್ನು ಮಾಡ್ತಾರೆ. ಮೊನ್ನೆ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಕೇವಲ 4-5 ತಿಂಗಳಲ್ಲೇ ಲಕ್ಷಗಟ್ಟಲೆ 50 ಲಕ್ಷನೋ 60 ಲಕ್ಷ ಜನ ಮತದಾರರನ್ನು ಸೇರಿಸ್ಬಿಟ್ರು. ಹೇಗೆ ಸಾಧ್ಯ? ಸಾಧ್ಯನೇ ಇಲ್ಲ. ಅದರಿಂದ ಮಹಾರಾಷ್ಟ್ರ ಚುನಾವಣೆ ಯಾವ ರೀತಿ ಗೆದ್ದರು ಅಂತ ಇಡೀ ದೇಶಕ್ಕೂ ಗೊತ್ತು, ಪ್ರಪಂಚಕ್ಕೂ ಗೊತ್ತು. ಮೋಸದಿಂದ ಗೆದ್ದಿರ್ತಕ್ಕಂಥದ್ದು. ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಕಾಂಗ್ರೆಸ್ಸು, NCP, ಶಿವಸೇನೆ 30 ಸ್ಥಾನ ಗೆಲ್ತಾರೆ. ಇವ್ರು ಗೆದ್ದಿದ್ದು, BJP ಅಲಿಯನ್ಸ್ ಗೆದ್ದಿದ್ದು ಬರೀ 18 ಸ್ಥಾನ ಪಾರ್ಲಿಮೆಂಟಲ್ಲಿ. 4 ತಿಂಗಳಿಗೆ ಅಸೆಂಬ್ಲಿ ಎಲೆಕ್ಷನ್ ಆಗುತ್ತೆ. ಏನಾಗುತ್ತೆ? 30 ಸ್ಥಾನ ಗೆದ್ದವ್ರಿಗೆ ಅಸೆಂಬ್ಲಿನಲ್ಲಿ 70-80 ಸ್ಥಾನನೂ ಬರಲಿಲ್ಲ. 18 ಸ್ಥಾನ ಗೆದ್ದವರಿಗೆ 200ಕ್ಕಿಂತ ಜಾಸ್ತಿ ಬಂತು. ಆಮೇಲೆ ನಾಂದೇಡ್ ಅಂತ ಒಂದು ಬೈ ಎಲೆಕ್ಷನ್ ಆಗುತ್ತೆ ಮಹಾರಾಷ್ಟ್ರದಲ್ಲಿ. ಪಾರ್ಲಿಮೆಂಟ್ ಎಲೆಕ್ಷನ್ನು 2 ಲಕ್ಷ ಲೀಡಿಂಗಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ತಾರೆ. ಅದೇ ದಿನ ಅಸೆಂಬ್ಲಿ ಎಲೆಕ್ಷನ್ಸ್ ಆಗುತ್ತೆ. ಅದೇ ದಿನ ಅದೇ ಮತದಾರ 7-7 ಕೂಡ ಕಾಂಗ್ರೆಸ್ ಅಲಿಯನ್ಸು ಒಂದು ಗೆಲ್ಲಲ್ಲ. ಪಾರ್ಲಿಮೆಂಟಲ್ಲಿ 2 ಲಕ್ಷ ಮತಗಳಿಂದ ಗೆಲ್ತಾರೆ. ನಾಂದೇಡ್ ಬೈ ಎಲೆಕ್ಷನ್ ಕಾಂಗ್ರೆಸ್ ಅಭ್ಯರ್ಥಿ. ಅದೇ ದಿನ ಚುನಾವಣೆ, ಅದೇ ಮತದಾರ 7-7 BJP ಮತ್ತು ಅವರ ಅಲಿಯನ್ಸು ಗೆಲ್ತಾರೆ. ಇದರಿಂದ ನೀವೇ ಅರ್ಥ ಮಾಡ್ಕೊಳ್ಳಿ ಏನಾಗ್ತಾ ಇದೆ ದೇಶದಲ್ಲಿ ಅಂತ. ಆಳಂದಲ್ಲೂ ಆಗಿದೆ, ಅದೇ ರೀತಿ ಗಾಂಧಿನಗರದಲ್ಲೂ ಆಗಿದೆ, ಬೇಕಾಷ್ಟು ಕಡೆ ಮಾಡಿದ್ದಾರೆ. ಕಾಂಗ್ರೆಸ್ ಒಂದ್ ಕಡೆ ಮತಗಳ್ಳತನದ ಆರೋಪ ಮಾಡ್ತಾ ಇದೆ. ನ್ಯಾಯಾಲಯದ ತೀರ್ಪನ್ನು ತಾವು ಗಮನಿಸಿರ್ತೀರಿ. ಮಾಲೂರು ಕ್ಷೇತ್ರದ MLA ನಂಜೇಗೌಡರ ಚುನಾವಣಾ ಇದನ್ನ ಸಿಂಧು ಅಂತ ಮಾಡಿದ್ದಾರೆ. ಆ ವಿಚಾರ ತಾವು ಹೇಗೆ ನೋಡ್ತೀರಿ ಅಂತ. ಈಗ ರೀಟೋಟ್ಲಿಂಗ್ ಆಗಲಿ, ಅಲ್ಲೇನಾದರೂ ಅಕ್ರಮ ಆಗಿದ್ರೆ ಅಕ್ರಮನೇ ಅಲ್ವಾ? ರೀಟೋಟ್ಲಿಂಗ್ ಮಾಡಿ ಅಂತ ಹೇಳಿದ್ದಾರೆ. ಅಲ್ಲೇನಾದರೂ ಅಕ್ರಮ ಆಗಿದೆಯಾ ಆಗಿಲ್ಲ ಅನ್ನೋದು ಮತ ಎಣಿಕೆ ಆದಮೇಲೆ ಗೊತ್ತಾಗುತ್ತೆ. ಆಮೇಲೆ ಚುನಾವಣೆ ಆದಂಥ ಸಂದರ್ಭದಲ್ಲಿ ಯಾವ ಸರ್ಕಾರ ಇತ್ತು? ನಮ್ಮ ಸರ್ಕಾರ ಇರಲಿಲ್ಲ, BJP ಸರ್ಕಾರನೇ ಇದ್ದಿದ್ದು ಅವತ್ತು. ಆಮೇಲೆ ಚುನಾವಣೆ ಆದ 10 ದಿನಕ್ಕೆ ನಮ್ಮ ಸರ್ಕಾರ ಬಂದಿದ್ದು. 20ನೇ ತಾರೀಕು ಪ್ರಮಾಣ ವಚನ ತೊಗೊಂಡಿದ್ದು ಮುಖ್ಯಮಂತ್ರಿಗಳು. ಇದು ಅದಕ್ಕೆ ಮುಂಚೆನೇ 10-15 ದಿವಸಕ್ಕೆ ಮುಂಚೆನೇ ಈ ಚುನಾವಣೆ ಆಗಿತ್ತು. ಆಗ BJP ಬೊಮ್ಮಾಯಿಯವರೇ ಉಸ್ತುವಾರಿ ಮುಖ್ಯಮಂತ್ರಿ ಆಗಿದ್ದರು. BJP ಸರ್ಕಾರ ಕಾಂಗ್ರೆಸ್ ಗೆಲ್ಲೋದಕ್ಕೆ ಅನುಕೂಲ ಮಾಡಿಕೊಡ್ತು ಅಂತ ಹೇಳ್ತಾರೆ. ಅಲ್ಲ, ಆಗಂತಲ್ಲ, ನಮ್ಮಿಂದ ಅಕ್ರಮ ಆಗಿಲ್ಲ ಅಂತ ಹೇಳ್ತಿರೋದು ನಾನು. ಆಗ ನಮ್ಮ ಸರ್ಕಾರ ಇರಲಿಲ್ಲ, ನಮ್ಮಿಂದ ಅಕ್ರಮ ಆಗಿರಲಿಲ್ಲ.
ಅಥವಾ ಮತ ಎಣಿಕೆ ಸಂದರ್ಭದಲ್ಲಿ ಏನಾದರೂ ಅಲ್ಲ ಏನೋ ಆಗಿರ್ಬೋದು. ನಮ್ಮ ಸರ್ಕಾರನೇ ಇರಲಿಲ್ವಲ್ಲ, ಅದರಿಂದ ನಮ್ಮಿಂದ ಆಗಿಲ್ಲ ಅಂತ ನಾನು ಹೇಳ್ತಿರೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.